ಕಾಳು ಮೆಣಸು ಕಟ್ಲಿಕ್ಕೆ ಮಾತ್ರ ಇದು ಸೂಪರ್ ಆಗುತ್ತೆ ನೋಡಿ. ಮೊನ್ನೆ ದಿವಸ ಕಾಡ್ಕೊಂಡು ಬಂದು ಅಡಿಕೆ ಗಿಡ ಎಲ್ಲ ತಿನ್ಕೊಂಡು ಹೋಗಿದೆ ಸದ್ಯ. ವೀಕ್ಷಕರೇ ನಮಸ್ತೆ, ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವು ಇವತ್ತು ಕಾಳು ಮೆಣಸು ಕುಯ್ಯೋದು ಎಂಡಿಗೆ ಬಂದಿದ್ದೀವಿ. ಇವತ್ತು ಕೊನೆ ದಿವಸ, ಇವತ್ತಿಗೆ ಕುಯ್ದು ಫುಲ್ ಮುಗಿಯುತ್ತೆ. ಹಾಗೆ ಪೈಪು ಒಂದು ಕಡೆ ಫುಲ್ ಡ್ಯಾಮೇಜ್ ಆಗಿದೆ, ಅದನ್ನೊಂದು ಸರಿ ಮಾಡಬೇಕು. ಸ್ನೇಹಿತರೆ ಇದೊಂದು ಹಗ್ಗ ತೋರಿಸ್ತಿದ್ದೀನಿ ನೋಡಿ. ಈ ಹಗ್ಗ ಹೇಗಾಗುತ್ತೆ ನೋಡಿ ಕಾಳು ಮೆಣಸು ಕಟ್ಟಲಿಕ್ಕೆ, ತುಂಬ ಚೆನ್ನಾಗಾಗುತ್ತೆ. ನಾವು ಪ್ಲಾಸ್ಟಿಕ್ ಹಗ್ಗದಲ್ಲಿ ಕಾಳು ಮೆಣಸು ಕಟ್ತೀವಿ. ನಾವು ಪ್ರತಿ ವರ್ಷ ಪ್ಲಾಸ್ಟಿಕ್ ಹಗ್ಗನೇ ಯೂಸ್ ಮಾಡೋದ್ರಿಂದ ತೋಟದಲ್ಲಿ ಬರೀ ಪ್ಲಾಸ್ಟಿಕ್ ಹಗ್ಗದೇ ರಾಶಿ ಆಗುತ್ತೆ. ಅದಕ್ಕೋಸ್ಕರ ಈ ಕತ್ತದ ಹಗ್ಗ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ರೇಂಜ್ ಬರುತ್ತೆ. ನಾನು ಈ ವರ್ಷ ಕತ್ತದ ಹಗ್ಗದಲ್ಲೇ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡಬೇಕು. ಏನಪ್ಪ ಅಂದರೆ ಸ್ವಲ್ಪ ದುಬಾರಿ ಆಗುತ್ತೆ. ಪ್ಲಾಸ್ಟಿಕ್ ಹಗ್ಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಸ್ವಲ್ಪ ಹಗುರ ಇರುತ್ತಲ್ಲ. ಇದು ಕತ್ತದ ಹಗ್ಗ ಸ್ವಲ್ಪ ಕಡಿಮೆ ಬರುತ್ತೆ, ಆದರೆ ಕಟ್ಟಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಮರಕ್ಕೆ 2 ರೌಂಡ್ ಬಡ ಹಾಗೆ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕಾಳು ಮೆಣಸಿನ ಗಿಡಕ್ಕೆ ಹಿಡಿದು ಟೈಟಾಗಿ ಆಮೇಲೆ ಕಟ್ತಾರೆ, ಕ್ಲೀನಾಗಿ ಆಗುತ್ತೆ. ಬೇಕಾದ್ರೆ ಇದನ್ನು ನೆನೆಸ್ಕೊಂಡ್ರೆ ಇನ್ನೂ ಟೈಟ್ ಬರುತ್ತೆ. ಸಾಧಾರಣವಾಗಿ ಮೇಲ್ಗಡೆ 2 ಕಟ್ಟು ನಾವು ಟೈಟಾಗಿ ಹಾಕಬೇಕಾಗತ್ತೆ. ಮೇಲ್ಗಡೆ ಟೈಟು ಇಲ್ಲ ಕಟ್ಟು ಅಂದರೆ ಕೆಳಗಡೆ ಜಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಳು ಮೆಣಸಿನ ಬಳ್ಳಿ. ಸ್ನೇಹಿತರೆ, ನೀವು ಯಾವುದು ಹಗ್ಗ ಯೂಸ್ ಮಾಡ್ತೀರಿ ತಿಳಿಸಿ. ನೋಡಿ, ಮೇಲ್ಗಡೆ ಹತ್ಕೊಂಡು ಕುಯ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಡೇ, ಇವತ್ತೊಂದು ದಿವಸ ಕುಯ್ದರೆ ಮುಗಿದೋಯ್ತು. ಅದಕ್ಕೆ ಇವತ್ತು ಲಾಸ್ಟ್ ಅಪ್ಡೇಟ್ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಈ ವರ್ಷ ಪರವಾಗಿಲ್ಲ ಅಂತ ಮಾಡ್ಕೊಂಡಿದ್ದೆ, ಆದರೆ ಸ್ವಲ್ಪ ಅವರೇಜ್ ನೋಡಿದರೆ ಕಡಿಮೆನೇ ಅಂತ ಅನಿಸ್ತಾ ಇದೆ. ನೋಡಿ, ಅದ್ರ ಮಧ್ಯದಲ್ಲಿ ಈ ಕಾಡ್ಕೋಣ ಬೇರೆ ಬಂದು ಅಡಿಕೆ ಸಸಿನೆಲ್ಲ ತಿನ್ಕೊಂಡು ಹೋಗಿದೆ. ನೋಡಿ, ಸುಳಿ ಒಂದು ಬಿಟ್ಟಿದೆ. ನಮ್ಮಲ್ಲಿ ಈಗ ವಿಪರೀತ ಅನ್ನೋಷ್ಟು ಕಾಡ್ಕೋಣಗಳು ಆಗಿದೆ. ನೋಡಿ, ಕಾಡ್ಕೋಣದ್ದು ಕಾಲು ಹೆಜ್ಜೆ ಗುರುತು ನೋಡಿ. ಒಂದೊಂದು ಕಾಲು ಇಟ್ಟಲ್ಲಿ ಎಷ್ಟು ಅಡಿ ಆಳ ಹೋಗಿದೆ, ಒಂದೊಂದು ಅಡಿ ಆಳದ ಇದೆ ಹೆಜ್ಜೆ ಗುರುತು. ಮೇಲ್ಗಡೆ ಎಲ್ಲ ಸ್ವಲ್ಪ ಸಣ್ಣ ಸಸಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ನೋಡಿ, ಈ ರೀತಿ ಕಾಳು ಮೆಣಸು ಕರೆ ಎಲ್ಲ ಕೆಳಗಡೆ ನೆಲದ ಮೇಲೆ ಬಿದ್ದಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಹೆರಗಿಸ್ಬೇಕು. ಇಲ್ಲಾಂದರೆ ಅದು ಒಂದು ಮಳೆಗಿಳೆ ಬಂದರೆ ಅಲ್ಲೇ ಮಣ್ಣಡಿ ಆಗಿಬಿಡುತ್ತೆ. ಸ್ವಲ್ಪ ಹಣ್ಣು ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ತೋರಿಸ್ತೀನಿ ನೋಡಿ. ನೋಡಿ, ಹಣ್ಣು ಸ್ವಲ್ಪ ಜಾಸ್ತಿನೇ ಆಗಿದೆ. ಮೇಲ್ಗಡೆ ಎಲ್ಲ ಫುಲ್ಲು ಹಣ್ಣು ಕರೆನೇ ಕಾಣ್ತಾ ಇದೆ. ನೋಡಿ, ಅದ್ರ ಮಧ್ಯದಲ್ಲಿ ಇಲ್ಲೊಂದು ಪೈಪು ಮೋಸ್ಟ್ಲಿ ಪ್ರೆಸರಿಗೆ ಅನಿಸುತ್ತೆ, ಪ್ರೆಸರಿಗೆ ಓಪನ್ ಆಗಿದೆ. ತುಂಬ ಹಾರ್ತಾ ಇಲ್ಲ, ಲೈಟಾಗಿ ಹಾರ್ತಾ ಇದೆ. ಅದಕ್ಕೊಂದು ಕಟ್ ಮಾಡಿ ಜೋಡಿಸ್ಬೇಕಾಗತ್ತೆ. ಮೋಸ್ಟ್ಲಿ ಪ್ರೆಸರಿಗೆ ಓಪನ್ ಆಗಿದೆ. ಇವತ್ತು ಇಲ್ಲೆಲ್ಲೂ ನಾವು ತೋಟಕ್ಕೆ ಇಲ್ಲಿ ಸ್ಪ್ರಿಂಕ್ಲರಿಗೆ ಎಲ್ಲೂ ನೀರು ಬಿಟ್ಟಿಲ್ಲ. ಮೇಲ್ಗಡೆ ಮೈಕ್ರೋಜೆಟ್ ಹಾಕಿದ್ದೀವಿ ಮತ್ತು ಡ್ರಿಪ್ಪರ್ ಹಾಕಿದ್ದೀವಿ, ಅದಕ್ಕೆ ಮಾತ್ರ ನೀರು ಸ್ಪ್ರೇ ಆಗ್ತಾಯಿದೆ. ನೋಡಿ, ಕಾಳು ಮೆಣಸು ಇಟ್ಟಿದ್ದು ಲೈಟಾಗಿ ಒಂದೊಂದು ಕುಡಿ ಹೊಸದಾಗಿ ಬರ್ತಾಯಿದೆ. ಅದ್ರದ್ದೆಲ್ಲ ನಾನು ಇನ್ನೊಂದು ದಿವಸ ಕ್ಲೀನಾಗಿ ನಿಮಗೆ ಗಿಡಗಳೆಲ್ಲ ಹೇಗೆ ಬಂದಿದೆ ನಾನು ನೆಟ್ಟಿದ್ದು ಅಂತ ನಾನು ತಿಂಗಳ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಕೊಡಲಿಕ್ಕಾಗಿಲ್ಲ, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಒಂದು 15 ಡೇಸ್ ಬ್ಯಾಕು ಎಲ್ಲ ಮಳೆ ಬಂದಿತ್ತಲ್ಲ, ಮಳೆ ಬಂದಾಗ ಕಾಫಿ ಹೂವು ಆಗಿತ್ತು. ಮತ್ತು 2ನೇ ರೌಂಡ್ ಮತ್ತೆ ನೀರು ಕೊಟ್ಟಿದ್ವಿ ಒಂದು ವಾರ ಬಿಟ್ಟು. ಕಾಫಿ ಹೂವು ಎಲ್ಲ ಸೆಟ್ ಆಗಿದೆ. ನೋಡಿ, ಈಗ ಕೆಳಗಡೆ ಬಂದ್ವಿ ಕಾಳು ಮೆಣಸು ಕೊಯ್ಯುವಲ್ಲಿ. ಒಂದು ವಾರ ಇನ್ನೂ ಮೊದಲು ಕೊಯ್ಬೇಕಿತ್ತು. ಮೊನ್ನೆ ನಮ್ಮಲ್ಲಿ ಜಾತ್ರೆ ಶುರುವಾಗಿ ಒಂದು 4-5 ದಿವಸ ರಜೆ ಮಾಡಿದರು, ಹಾಗಾಗಿ ಸ್ವಲ್ಪ ದಿವಸ ಲೇಟ್ ಆಯಿತು. ಕೆಲವೊಂದು ಬಳ್ಳಿಗಳಲ್ಲಿ ಟಾಪಲ್ಲಿ ಫುಲ್ ಹಣ್ಣಾಗಿದೆ, ನೋಡಲಿಕ್ಕೆ ಚೆನ್ನಾಗಾಗುತ್ತೆ. ಆದರೆ ಕುಯ್ಯುವಾಗ ಕಾಳು ಡ್ರಾಪಿಂಗ್ ಸಿಕ್ಕಾಬಟ್ಟೆ ಆಗುತ್ತೆ. ಸ್ವಲ್ಪ ಅಡಿಗಡೆ ಟಾರ್ಪಲ್ ಹಾಕ್ಕೊಂಡು ನಿಧಾನಕ್ಕೆ ಕುಯ್ಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.